ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ನವೆಂಬರ್ 6ನೇ ತಾರೀಕಿನಿಂದ KAS ಪ್ರಿಲಿಮಿನರಿ ಮಾಕ್ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಮಾಕ್ ಎಕ್ಸಾಮಿನೇಷನ್ಸ್ ನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ ನಲ್ಲಿ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಗಳ ಕಂಪ್ಲೀಟ್ ಸ್ಕೆಡ್ಯೂಲ್ ಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂತ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಬಹುದಾಗಿರುತ್ತೆ, ಅಥವಾ ಜ್ಞಾನ ಗಂಗೋತ್ರಿ ಅಪ್ಲಿಕೇಶನ್ ಅಥವಾ ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ಈ ಒಂದು PDF ಅನ್ನ ನೀವು ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ 50 ಸಬ್ಸ್ಕ್ರೈಬರ್ಸ್ ಗೆ ಅರ್ಲಿ ಬರ್ಡ್ ಆಫರ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಜ್ಞಾನ ಗಂಗೋತ್ರಿ's ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 328 ಇನ್ ದಿಸ್ ಸೀರೀಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು 4ನೇ ನವೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 292, and we appreciate Veerashiva, Jaysurya, Prithvi, Subhash, Ashwini, Sindhu, Shweta, Ningu, Danamma, Chaitra and many others also have given correct answers. Thank you very much for your participation. With this, let's get into the first article. ಫಸ್ಟ್ ಎವರ್ ಆಕ್ವಾ ಪಾರ್ಕ್ ಇನ್ ಇಂಡಿಯಾ. ಸೊ ಭಾರತ ದೇಶದ ಮೊಟ್ಟ ಮೊದಲ ಆಕ್ವಾ ಪಾರ್ಕ್. ಸೊ ಆಕ್ವಾ ಪಾರ್ಕ್ ಅಂದ್ರೆ ಲಾರ್ಜ್ ಸ್ಕೇಲ್ ನಲ್ಲಿ ಮೀನುಗಳ ಸಾಗಾಣಿಕೆ ಮಾಡ್ತಕ್ಕಂಥ ತೊಟ್ಟಿಗಳನ್ನ ನಾವು ಆಕ್ವಾ ಪಾರ್ಕ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ದೊಡ್ಡ ಗಾತ್ರದಲ್ಲಿ ಅಥವಾ ಲಾರ್ಜ್ ಸ್ಕೇಲ್ ನಲ್ಲಿ ಭಾರತ ದೇಶದಲ್ಲಿ ಈ ಒಂದು ಆಕ್ವಾ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ರೀತಿಯ ಮೊಟ್ಟ ಮೊದಲ ಆಕ್ವಾ ಪಾರ್ಕ್ ಅನ್ನ ಯಾವ ಸ್ಟೇಟ್ ಅಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಚಿತ್ರ ನೀವು ನೋಡ್ತಾ ಇರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದ ಒಂದು ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಲೋವರ್ ಸುಬನ್ಸಿರಿ ಎಂದು ಕರೀತಕ್ಕಂಥ ಒಂದು ಜಿಲ್ಲೆ ಇರುತ್ತೆ. ಸೊ ಈ ಜಿಲ್ಲೆಯಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಈ ಒಂದು ಆಕ್ವಾ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಆಕ್ವಾ ಪಾರ್ಕ್ ಅನ್ನ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದಾ ಯೋಜನಾ ಅಂತ ನಾವೇನ್ ಕರಿತೇವೆ, ಸೊ ಅದರ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಫಿಶರಿ ಸೆಕ್ಟರ್ ಅಥವಾ ಈ ಮೀನುಗಾರಿಕೆ ಕ್ಷೇತ್ರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ರೈತರಿಗೆ ಅಥವಾ ಫಾರ್ಮರ್ಸ್ಗೆ ಅಡಿಷನಲ್ ಇನ್ಕಮ್ ಅಥವಾ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2021 ಅಥವಾ ಕಾರ್ಯಕ್ಷಮತೆಯ ಶ್ರೇಣೀಕರಣ ಸೂಚ್ಯಾಂಕ 2020-21 ಅಂತ ಕರೀತೇವೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿರ್ತಕ್ಕಂಥ ಶಾಲೆಗಳ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕ 2020-21ನೇ ಸಾಲಿಗೆ ಸೇರಿದ್ರು ಕೂಡ ಇದು ಬಿಡುಗಡೆ ಆಗಿರ್ತಕ್ಕಂಥದ್ದು 2022ರಲ್ಲಿ ಬಿಡುಗಡೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಶ್ರೇಯಾಂಕದಲ್ಲಿ ಸ್ಕೋರಿಂಗ್ ಬಂದು 1,000ವರೆಗೂ ಮ್ಯಾಕ್ಸಿಮಮ್ ಸ್ಕೋರಿಂಗ್ ಇರುತ್ತೆ. ಅಂದ್ರೆ ಆ ಒಂದು ರಾಜ್ಯಗಳಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅತ್ಯುನ್ನತವಾಗಿದ್ದರೆ 1,000ವರೆಗೂ ಅಂಕಗಳನ್ನ ಕೊಡ್ಲಾಗತ್ತೆ. ಸೊ ಈ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸ್ಕೋರ್ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ ನ ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ 10 ಹಂತಗಳಲ್ಲಿ ಇಲ್ಲಿ ಡಿವೈಡ್ ಮಾಡಿರ್ತಾರೆ. ಸೊ ಲೆವೆಲ್ 1 ಇಂದ ಸ್ಟಾರ್ಟ್ ಮಾಡಿ ಲೆವೆಲ್ 10 ವರೆಗೂ ನಾವು ರ್ಯಾಂಕಿಂಗ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಹೈಯೆಸ್ಟ್ ರ್ಯಾಂಕಿಂಗ್ ನ ನಾವು ಲೆವೆಲ್ 1 ಅಂತ ಕರಿತೇವೆ. ಸೊ ಇದರಲ್ಲಿ 951ರಿಂದ 1000ವರೆಗೂ ಸ್ಕೋರಿಂಗ್ ಅನ್ನ ಮಾಡಲಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳು ಕೂಡ ಈ ಒಂದು ಲೆವೆಲ್ 1 ನಲ್ಲಿ ಸ್ಕೋರಿಂಗ್ ಅನ್ನ ಮಾಡಿರೋದಿಲ್ಲ. ಸೊ ಲೆವೆಲ್ 2 ಬಂದು 901ರಿಂದ 950ರವರೆಗೂ ಸ್ಕೋರ್ ಇರುತ್ತೆ. ಇದರಲ್ಲಿ ಒಟ್ಟು ನಾವು 7 ರಾಜ್ಯಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್ ಹಿಯರ್. ಸೊ ಲೆವೆಲ್ 3 ಅನ್ನ ನಾವು 851ರಿಂದ 900ರವರೆಗೂ ಸ್ಕೋರ್ ಮಾಡಿರ್ತಕ್ಕಂಥ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿರುತ್ತೆ. ಸೊ ಇಲ್ಲಿ ನಾವು ಒಟ್ಟು 12 ರಾಜ್ಯಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಕೂಡ ಲೆವೆಲ್ 3 ಅಲ್ಲಿ ಇರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಅದಾದ್ಮೇಲೆ ಲೆವೆಲ್ 4,
ಲೆವೆಲ್ 5 ಮತ್ತೆ ಲೆವೆಲ್ 6 ಅಲ್ಲಿ ಎಷ್ಟು ರಾಜ್ಯಗಳಿರುತ್ತೆ ಅನ್ನೋದನ್ನ ನಾವ್ ಇಲ್ಲಿ ಕೊಟ್ಟಿರ್ತೇವೆ. ಸೊ ಲೆವೆಲ್ 7 ಅಲ್ಲಿ ನಾವು ಒಂದು ರಾಜ್ಯವನ್ನ ಮಾತ್ರ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಕೆಳಗೆ ಅಂದ್ರೆ 601 ಇಂದ 650 ಸ್ಕೋರ್ ಏನಿದೆ ಅಥವಾ 700 ಇಸ್ ದಿ ಮಿನಿಮಮ್ ಸ್ಕೋರ್. ಸೊ ಇದಾದ್ಮೇಲೆ ಯಾವ ರಾಜ್ಯಗಳು ಕೂಡ ಸ್ಕೋರಿಂಗ್ ಅನ್ನ ಮಾಡಿರೋದಿಲ್ಲ. ಸೊ ಅದರಿಂದ ಲೆವೆಲ್ 8 ಇಂದ ಯಾವುದೇ ಒಂದು ರಾಜ್ಯಗಳನ್ನ ಇಲ್ಲಿ ಕ್ಯಾಟಗರೈಸ್ ಮಾಡಿರಲಾಗಿರೋದಿಲ್ಲ. ಸೊ ಇಲ್ಲಿ ಒಂದು ಪಾಯಿಂಟ್ ನಾವೇನ್ ತಿಳ್ಕೊಳ್ಬೇಕಂದ್ರೆ ಈ ಲೋಯೆಸ್ಟ್ ಲೆವೆಲ್ ಏನಿದೆ ಅದನ್ನ ಲೆವೆಲ್ 10 ಅಂತ ನಾವೇನ್ ಕರಿತೇವೆ. ಸೊ ಯಾವ ಒಂದು ರಾಜ್ಯ 551ಕ್ಕಿಂತ ಸ್ಕೋರ್ ಕಡಿಮೆ ಮಾಡುತ್ತೆ, ಸೊ ಆ ರಾಜ್ಯವನ್ನ ಹಂತ 10ರಲ್ಲಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ರೀತಿಯ ಗ್ರೇಡಿಂಗ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ, ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಇಂಡೆಕ್ಸ್ ಅನ್ನ ನಾವು ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಕರಿತೇವೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು 2020 ಮತ್ತು 21ನೇ ಸಾಲಿಗೆ ಸೇರಿರ್ತಕ್ಕಂಥ ಒಂದು ಶ್ರೇಯಾಂಕವಾಗಿರುತ್ತೆ. ಹಾಗಿದ್ರೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಗ್ರೇಡಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಟು ಪ್ರಮೋಟ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್, ಅಂದ್ರೆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೀತಿಗಳನ್ನ ನಾವು ರಚನೆ ಮಾಡ್ಬೇಕಾಗಿದ್ರೆ ಸೊ ನಮ್ಗೆ ಸೂಟಬಲ್ ಡೇಟಾ ಬೇಕಾಗಿರುತ್ತೆ, ಅಂದ್ರೆ ಒಂದು ದತ್ತಾಂಶ ಬೇಕಾಗಿರುತ್ತೆ. ಸೊ ಈ ಒಂದು ದತ್ತಾಂಶದ ಪ್ರಕಾರ ಭಾರತ ದೇಶದಲ್ಲಿ ನಾವು ಈ ಒಂದು ಪುರಾವೆ ಆಧಾರಿತ, ಅಂದ್ರೆ ಈ ಪುರಾವೆ ಅಂದ್ರೆ ಈ ಒಂದು ಡೇಟಾನ ನಾವು ಎವಿಡೆನ್ಸ್ ಅಂತ ಕರಿತೇವೆ. ಆ ಒಂದು ಆಧಾರದ ಮೇಲೆ ನಾವು ನೀತಿಗಳನ್ನ ತಯಾರಿ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಹೈಲೈಟ್ಸ್ ಕೋರ್ಸ್ ಕರೆಕ್ಷನ್ ಟು ಎನ್ಶ್ಯೂರ್ ಕ್ವಾಲಿಟಿ ಎಜುಕೇಶನ್, ಅಂದ್ರೆ ನಮ್ಮ ಒಂದು ಸಿಲೆಬಸ್ ಅಂತ ನಾವೇನ್ ಕರಿತೇವೆ. ಸೊ ಅದರಲ್ಲಿ ಏನಾದ್ರೂ ತಿದ್ದುಪಡಿಗಳು ಅವಶ್ಯಕತೆ ಇದ್ದರೂ ಕೂಡ ಸೊ ಈ ಒಂದು ರ್ಯಾಂಕಿಂಗ್ ಇಂದ ನಮ್ಗೆ ಸಹಾಯ ಆಗುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದರಲ್ಲಿ ಟೋಟಲ್ 1000 ಅಂಕಗಳಿರುತ್ತೆ. ಈ 1000 ಅಂಕಗಳನ್ನ 70 ಇಂಡಿಕೇಟರ್ಸ್ ಅಂದ್ರೆ 70 ಸೂಚಕಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಸೊ ಈ ಒಂದು ಸೂಚಕಗಳೇನಿರುತ್ತೆ ಅದನ್ನ 5 ಡೊಮೈನ್ಸ್ ಗಳಲ್ಲಿ ಅಥವಾ 5 ವಲಯಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಒಂದು ಬಂದು ಲರ್ನಿಂಗ್ ಔಟ್ಕಮ್ಸ್, ಅಂದ್ರೆ ಆ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಎಷ್ಟರ ಮಟ್ಟಿಗೆ ಕಲ್ತಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡ್ಲಾಗತ್ತೆ. ಅದಾದ್ಮೇಲೆ ಆಕ್ಸೆಸಿಬಿಲಿಟಿ, ಅಂದ್ರೆ ಆ ಒಂದು ಶಾಲೆಗೆ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಅಥವಾ ಎಷ್ಟು ಪ್ರವೇಶ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಮೂರನೇದು ಬಂದು ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟೀಸ್, ಅಂದ್ರೆ ಮೂಲ ಸೌಕರ್ಯ ಮತ್ತು ಸೌಲಭ್ಯಗಳನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಈಕ್ವಿಟಿ ಅಥವಾ ಒಂದು ಲೆವೆಲ್ ಆಫ್ ಎಜುಕೇಶನ್, ಹೌ ಈಕ್ವಲ್ ದೇ ಆರ್ ಗಿವಿಂಗ್ ಎಜುಕೇಶನ್ ಟು ಎವ್ರಿಬಡಿ, ಅದನ್ನ ಚೆಕ್ ಮಾಡ್ತಾರೆ. ಸೊ ಲಾಸ್ಟ್ ಆಗಿ ಅಲ್ಲಿರ್ತಕ್ಕಂಥ ಗವರ್ನೆನ್ಸ್ ಪ್ರಾಸೆಸ್, ಅಂದ್ರೆ ಆ ರಾಜ್ಯದ ಶಾಲೆಗಳನ್ನ ಯಾವ ರೀತಿ ಗವರ್ನೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಈ 5 ವಲಯಗಳಲ್ಲಿ ಪ್ರಮುಖವಾಗಿ ಈ ಒಂದು ಗ್ರೇಡಿಂಗ್ ಅನ್ನ ಮಾಡ್ಲಾಗತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಲೆವೆಲ್ 1 ಬಂದು 950 ಇಂದ 1000 ಪಾಯಿಂಟ್ಸ್ ಇದ್ರೆ ಆ ಒಂದು ಶಾಲೆಗಳನ್ನ ಅಥವಾ ಆ ಒಂದು ರಾಜ್ಯವನ್ನ ಹಂತ 1ರಲ್ಲಿ ಇರಿಸಲಾಗುತ್ತೆ. ಅನ್ಫಾರ್ಚುನೇಟ್ಲಿ ಯಾವ ರಾಜ್ಯ ಕೂಡ ಇಷ್ಟು ಸ್ಕೋರಿಂಗ್ ಅನ್ನ ಮಾಡಿರೋದಿಲ್ಲ. ಸೊ ಕೊನೆಯ ಹಂತ ಬಂದು 551ಕ್ಕಿಂತ ಕಡಿಮೆ ಇರ್ತಕ್ಕಂಥ ಒಂದು ರಾಜ್ಯವನ್ನ ಸೊ ಹಂತ 10 ಅಂತ ಕರಿತೇವೆ. ಸೊ ಈ ಗ್ರೇಡಿಂಗ್ ಅಲ್ಲೂ ಕೂಡ ಯಾವ ಶಾಲೆ ಕೂಡ ಇರೋದಿಲ್ಲ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸೈಂಟಿಸ್ಟ್ ಡಿಸ್ಕವರ್ ಹ್ಯೂಜ್ ರಿವರ್ ಹಿಡನ್ ಅಂಡರ್ ಅಂಟಾರ್ಟಿಕಾ. ಸೊ ಈ ಒಂದು ಅಂಟಾರ್ಟಿಕಾ ಅಂತ ನಾವೇನ್ ಕರಿತೀವಿ ಅಂದ್ರೆ ಸೌತ್ ಪೋಲ್ ಏನಿರುತ್ತೆ ಸೊ ಅದನ್ನ ನಾವು ಅಂಟಾರ್ಟಿಕಾ ಅಂತ ಕರಿತೇವೆ. ಸೌತ್ ಪೋಲ್ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಐಸ್ ಕ್ಯಾಪ್ ಇಂದ ಆವರಿಸಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ, ಅಂದ್ರೆ ಹಿಮದಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಅಂಟಾರ್ಟಿಕಾ ಪ್ರದೇಶದಲ್ಲಿ ಈಗ ಒಂದು ಬೃಹತ್ ಆದ ನದಿಯನ್ನ ವಿಜ್ಞಾನಿಗಳು ಕಂಡು ಹಿಡಿದಿರ್ತಾರೆ. ಸೊ ಆ ಒಂದು ನದಿ ಏನಿರುತ್ತೆ ಅದು ಸರ್ಫೇಸ್ ಮೇಲೆ ಹರಿತಾ ಇರಲ್ಲ. ಸೊ ಸರ್ಫೇಸ್ ಮೇಲೆ ಹರಿದಿದ್ರೆ ಅದನ್ನ ಯಾವಾಗ್ಲೂ ಡಿಟೆಕ್ಟ್ ಮಾಡಿರ್ತಾ ಇದ್ರು. ಸೊ ಅದು ಈ ಒಂದು ಐಸ್ ಕ್ಯಾಪ್ ಏನಿದೆ ಅದರಿಂದ ಬಹಳ ಆಳದಲ್ಲಿ ಹರಿತಾ ಇರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಆ ಒಂದು ನದಿಯ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಡಿಸ್ಕವರಿ ಮಾಡಿರ್ತಕ್ಕಂಥದ್ದು ಅಂಟಾರ್ಟಿಕಾ. ಸೊ ನಮ್ಮ ಒಂದು ಗ್ಲೋಬ್ ಏನಿರುತ್ತೆ ಸೊ ಈ ಒಂದು ಗ್ಲೋಬ್ ನ ಸೌತ್ ಪೋಲ್ ನ ಅಥವಾ ಸದರ್ನ್ ಮೋಸ್ಟ್ ಪೋಲ್ ನ ನಾವು ಅಂಟಾರ್ಟಿಕಾ ಅಂತ ಕರಿತೇವೆ. ಸೊ ಇಲ್ಲಿ ಮಂಜುಗಡ್ಡೆಗಳ ಪದರಗಳ ಅಡಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ನದಿಯನ್ನ ವಿಜ್ಞಾನಿಗಳು ಕಂಡಿಟ್ಟಿರ್ತಾರೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಇದನ್ನ ಕಂಡಿಡ್ತಿದ್ದಾರೆ ಅಂದ್ರೆ ಸೊ ಈ ಒಂದು ಪೋಲ್ ಏನಿದೆ ಅಂದ್ರೆ ಅಂಟಾರ್ಟಿಕಾ ಏನಿದೆ ಸೊ ಈ ಒಂದು ಪ್ಲೇಸ್ ಅನ್ನ ನಾವು ರಿಸರ್ಚ್ ಆಕ್ಟಿವಿಟೀಸ್ಗೆ ಅಂದ್ರೆ ಸಂಶೋಧನಾ ಚಟುವಟಿಕೆಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ಗ್ಲೇಷಿಯಾಲಜಿಸ್ಟ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಹಿಮಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥವ್ರನ್ನ ನಾವು ಗ್ಲೇಷಿಯಾಲಜಿಸ್ಟ್ ಅಂತ ನಾವೇನ್ ಕರಿತೇವೆ. ಸೊ ಅವರು ಈ ಪ್ರದೇಶದಲ್ಲಿ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆಯ ಒಂದು ಪರಿಣಾಮಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ. ಸೊ ಯಾವ ಒಂದು ಸರ್ವೆಯನ್ನ ಅವ್ರು ಮಾಡ್ತಾ ಇರ್ತಾರೆ ಅಂದ್ರೆ ಏರ್ ಬೋರ್ನ್ ರೆಡಾರ್ ಸರ್ವೆಯನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ವಾಯುಗಾಮಿ ರೆಡಾರ್ ಸಮೀಕ್ಷೆ ಮಾಡ್ತಕ್ಕಂಥ ಸಮಯದಲ್ಲಿ
ಆಕ್ಸಿಡೆಂಟಲಿ ಈ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಅಲ್ಲಿ ಒಂದು ನದಿ ಇರೋದ್ರ ಬಗ್ಗೆ ಅವರು ಈಗ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ನದಿ ಅಲ್ಲಿರ್ತಕ್ಕಂಥ ಮಂಜುಗಡ್ಡೆಯಿಂದ ಬಹಳ ಆಳದಲ್ಲಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 460 ಕಿಲೋಮೀಟರ್ ಒಳಗಡೆ ಹರಿತಾ ಇರ್ತಕ್ಕಂಥ ಒಂದು ನದಿ ಅಂತ ಇಲ್ಲಿನ ವಿಜ್ಞಾನಿಗಳು ಹೇಳ್ತಾರೆ. ಹಾಗಿದ್ರೆ ಈ ಒಂದು ವಿಜ್ಞಾನಿಗಳು ಯಾವ ಒಂದು ಯೂನಿವರ್ಸಿಟೀಸ್ಗೆ ಸೇರಿರ್ತಕ್ಕಂಥ ವಿಜ್ಞಾನಿಗಳು ಅಂದ್ರೆ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್, ಅದಾದ್ಮೇಲೆ ದಿ ಯೂನಿವರ್ಸಿಟಿ ಆಫ್ ವಾಟರ್ಲೂ, ಸೊ ಅದು ಯೂನಿವರ್ಸಿಟಿ ಆಫ್ ಮಲೇಷಿಯಾ, ಅದಾದ್ಮೇಲೆ ತೆಲಂಗಾಣ, ಅದಾದ್ಮೇಲೆ ನ್ಯೂ ಕಾಸಲ್ ವಿಶ್ವವಿದ್ಯಾಲಯದ ಸಂಶೋಧಕರು ಸೊ ಈ ಒಂದು ಅಧ್ಯಯನವನ್ನ ಮಾಡಿರ್ತಾರೆ, ಅಥವಾ ಈ ಒಂದು ಸಂಶೋಧನೆಯನ್ನ ಮಾಡಿರ್ತಕ್ಕಂಥ ವಿಜ್ಞಾನಿಗಳಾಗಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನಂದ್ರೆ, ಈ ಒಂದು ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಸರ್ಚ್ ಸ್ಟೇಷನ್ಸ್ ಅಂದ್ರೆ ಸಂಶೋಧನಾ ಕೇಂದ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಅಲ್ಲಿ ಭಾರತ ದೇಶದ ಆಕ್ಟಿವ್ ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳ ಹೆಸರುಗಳೇನು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ನ್ಯಾಚುರಲ್ ಫಾರ್ಮಿಂಗ್ ಮಿಷನ್ ಅಥವಾ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್. ಸೊ ಈ ಒಂದು ಮಿಷನ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಆಗಿರುತ್ತೆ. ಸೊ ಇದನ್ನ ನಾವು ಸಂಚಾಲನಾ ಸಮಿತಿ ಸಭೆ ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಒಂದು ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಇದೇ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರುತ್ತೆ. ಸೊ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಾವು ಹೇಳೋದಾದ್ರೆ, ಇದೊಂದು ಕೆಮಿಕಲ್ ಫ್ರೀ ಟ್ರೆಡಿಷನಲ್ ಫಾರ್ಮಿಂಗ್ ಮೆಥಡ್ ಆಗಿರುತ್ತೆ. ಅಂದ್ರೆ ಯಾವುದೇ ಒಂದು ಕೀಟನಾಶಕಗಳನ್ನ ಅಂದ್ರೆ ಕೃತಕವಾಗಿ ತಯಾರಿ ಮಾಡಿರ್ತಕ್ಕಂಥ ಕೀಟನಾಶಕಗಳನ್ನ ಸಾಂಪ್ರದಾಯಿಕ ಕೃಷಿಯನ್ನ ನಾವು ನೈಸರ್ಗಿಕ ಕೃಷಿ ಅಂತ ಕರಿತೇವೆ. ಸೊ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸಂಚಾಲನಾ ಸಮಿತಿಯ ಒಂದು ಮೀಟಿಂಗ್ ಈಗ ಕಂಡಕ್ಟ್ ಆಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಇದು ನವದೆಹಲಿಯಲ್ಲಿ ನಡೆದಿರುತ್ತೆ. ಸೊ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ನ ಮಾಡ್ತಾರೆ ಅಂದ್ರೆ ಆಗ್ರೋ ಎಕಾಲಜಿ ಅಂತ ಕರಿತೇವೆ. ಅಂದ್ರೆ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೃಷಿಯನ್ನ ಮಾಡ್ಲಾಗತ್ತೆ. ಸೊ ಆ ಒಂದು ಫಾರ್ಮ್ ಲ್ಯಾಂಡ್ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಕ್ರಾಪ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಲೈಫ್ ಸ್ಟಾಕ್ ಆಗಿರ್ಬೋದು, ಅಂದ್ರೆ ಅಲ್ಲಿರ್ತಕ್ಕಂಥ ಬೆಳೆಗಳಾಗಿರ್ಬೋದು, ಮರಗಳಾಗಿರ್ಬೋದು ಮತ್ತು ಜಾನುವಾರುಗಳಾಗಿರ್ಬೋದು, ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಮಾಡ್ತಕ್ಕಂಥ ಒಂದು ಕೃಷಿ ಆಗಿರುತ್ತೆ. ಅಂದ್ರೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆನ್ಯೂರ್ ಏನಿರುತ್ತೆ, ಸೊ ಅದನ್ನ ಅಲ್ಲಿಂದ ಜಾನುವಾರುಗಳಿಂದ ಪಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅದೇ ರೀತಿ ಕೀಟನಾಶಕಗಳಾಗಿರ್ಬೋದು ಅಥವಾ ಆ ಒಂದು ಸೀಡ್ಸ್ ಆಗಿರ್ಬೋದು, ಅಲ್ಲೇ ಉತ್ಪತ್ತಿ ಮಾಡ್ಕೊಂಡು ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿ ಇದಾಗಿರುತ್ತೆ. ಸೊ ಇನ್ ಇಂಡಿಯಾ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಏನಿದೆ, ಇಟ್ ಈಸ್ ಪ್ರಮೋಟೆಡ್ ಆಸ್ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇದನ್ನ ನಾವು ಭಾರತ ದೇಶದಲ್ಲಿ ಕೃಷಿಯನ್ನು ಭಾರತೀಯ ಕೃಷಿ ಪದ್ಧತಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಇದನ್ನ ಯಾವ ಒಂದು ಸ್ಕೀಮ್ ನ ಅಡಿಯಲ್ಲಿ ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರೆ ಅಂದ್ರೆ ಪಾರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಅಂತ ನಾವೇನ್ ಕರಿತೇವೆ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಒಂದ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಆಗಿರುತ್ತೆ. ಆ ಒಂದು ಯೋಜನೆಯನ್ನ ನಾವು ಪಾರಂಪರಾಗತ್ ಕೃಷಿ ವಿಕಾಸ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇದೆ. ಸೊ ದಿಸ್ ಇಸ್ ಲಾರ್ಜ್ಲಿ ಬೇಸ್ಡ್ ಆನ್ ಫಾರ್ಮ್ ಬಯೋಮಾಸ್ ರೀಸೈಕ್ಲಿಂಗ್. ಅಂದ್ರೆ ಆ ಒಂದು ಕೃಷಿ ಭೂಮಿ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಜೈವಿಕ ರಾಶಿಯನ್ನ ಮರುಬಳಕೆ ಮಾಡಿ ಕೃಷಿ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಒಂದೆರಡು ಎಕ್ಸಾಂಪಲ್ ಕೊಡೋದಾದ್ರೆ, ಅಲ್ಲಿರ್ತಕ್ಕಂಥ ಒಂದು ಬಯೋಮಾಸ್ ಮಲ್ಚಿಂಗ್. ಸೊ ಬಯೋಮಾಸ್ ಅಥವಾ ರಾಶಿ ಮಲ್ಚಿಂಗ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಆ ಲ್ಯಾಂಡ್ ಮೇಲೆ ಇರ್ತಕ್ಕಂಥ ಒಂದು ನೀರ್ ಏನಾಗಿರುತ್ತೆ ಅದು ಎವಾಪರೇಟ್ ಆಗ್ತಾ ಇರುತ್ತೆ. ಯಾವಾಗ ಜಾಸ್ತಿ ಎವಾಪರೇಟ್ ಆಗುತ್ತೆ, ಸೊ ನಾವು ಜಾಸ್ತಿ ನೀರನ್ನ ಸಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಬಯೋಮಾಸ್ ಮಲ್ಚಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಆ ಕೃಷಿ ತ್ಯಾಜ್ಯವನ್ನ ಆ ಒಂದು ಭೂಮಿಯ ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಎವಾಪರೇಷನ್ ಅನ್ನ ಅವಾಯ್ಡ್ ಮಾಡ್ತಾರೆ. ಸೊ ಆ ಒಂದು ಪದ್ಧತಿಯನ್ನ ನಾವು ಬಯೋಮಾಸ್ ಮಲ್ಚಿಂಗ್ ಅಂತ ಕರಿತೇವೆ. ಅದಾದ್ಮೇಲೆ ಕೌಡಂಗ್ ಮತ್ತೆ ಯೂರಿನ್ ಅಲ್ಲಿ ಆ ಒಂದು ಕೃಷಿ ಭೂಮಿಯಲ್ಲಿ ಅಲ್ಲಿ ಮೂತ್ರದ ಸಂಯೋಜನೆ ಏನಿರುತ್ತೆ ಅದನ್ನ ಗೊಬ್ಬರವಾಗಿ ಉಪಯೋಗಿಸ್ತಾರೆ. ಅದಾದ್ಮೇಲೆ ಸಾಯಿಲ್ ಏರೇಷನ್ ಅಂದ್ರೆ ಮಣ್ಣಿನ ಗಾಳಿ ಕೂಡ ಅಲ್ಲಿ ಬಹಳ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಇನ್ಪುಟ್ಸ್ ಅಂದ್ರೆ ರಾಸಾಯನಿಕ ಬಳಕೆಯನ್ನ ಅಲ್ಲಿ ಸಂಪೂರ್ಣವಾಗಿ ನಿಷೇಧಿಸವಾಗಿರುತ್ತೆ. ಸೊ ಅದನ್ನ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೇವೆ. ಸೊ ಈ ರೀತಿಯ ಕೃಷಿ ಪದ್ಧತಿಯನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ್, ಕರ್ನಾಟಕ, ಹಿಮಾಚಲ್ ಪ್ರದೇಶ್, ಗುಜರಾತ್ ಮತ್ತು ಉತ್ತರ ಪ್ರದೇಶ್, ಕೇರಳದಲ್ಲಿ
ಸೊ ಈ ಒಂದು ಕಾರ್ಯಕ್ರಮವನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕ್ಯಾನ್ಸೋ. ಕ್ಯಾನ್ಸೋ ಅಂದ್ರೆ ಸಿವಿಲ್ ಏರ್ ನ್ಯಾವಿಗೇಷನ್ ಸರ್ವಿಸಸ್ ಆರ್ಗನೈಸೇಷನ್. ಸೊ ಈ ಒಂದು ಕ್ಯಾನ್ಸೋಗೆ ಸಂಬಂಧಪಟ್ಟಂತೆ ಒಂದು ಸಮ್ಮೇಳನ ನಡೆದಿರುತ್ತೆ. ಆ ಸಮ್ಮೇಳನವನ್ನ ನಾವು ಏಷ್ಯಾ ಪೆಸಿಫಿಕ್ ಕಾನ್ಫರೆನ್ಸ್ ಅಥವಾ ಏಷ್ಯಾ ಪೆಸಿಫಿಕ್ ಸಮ್ಮೇಳನ ಅಂತ ಕರಿತೇವೆ. ಸೊ ಈ ಒಂದು ಸಮ್ಮೇಳನ ಎಲ್ಲಿ ಹೆಲ್ಡ್ ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ಗೋವಾದಲ್ಲಿ ಈ ಒಂದು ಸಮ್ಮೇಳನವನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇದು 3 ದಿನಗಳ ಕಾಲ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಇದರ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ ಇಟ್ ವಿಲ್ ಹೆಲ್ಪ್ ಶೇಪ್ ದಿ ಫ್ಯೂಚರ್ ಆಫ್ ಏಷ್ಯನ್ ಏವಿಯೇಷನ್ ಇಂಡಸ್ಟ್ರಿ. ಅಂದ್ರೆ ಈ ಒಂದು ಏಷ್ಯಾದ ವಾಯುಯಾನ ಉದ್ಯಮ ಏನಿರುತ್ತೆ ಸೊ ಇದರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಈ ಕಂಪ್ಲೀಟ್ ಏರ್ ಟ್ರಾಫಿಕ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಕೌನ್ಸಿಲ್ಸ್ ವಿಷನ್ ಇರುತ್ತೆ. ಅಂದ್ರೆ ಒಂದು ಗ್ಲೋಬಲ್ ಕೌನ್ಸಿಲ್ ದೃಷ್ಟಿಕೋನ ಇರುತ್ತೆ. ಸೊ ಈ ಒಂದು ದೃಷ್ಟಿಕೋನ 2045 ವೇಳೆಗೆ ನಾವು ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಅದೊಂದು ಟಾರ್ಗೆಟೆಡ್ ವಿಷನ್ ಆಗಿರುತ್ತೆ. ಸೊ ಆ ಒಂದು ಟಾರ್ಗೆಟೆಡ್ ವಿಷನ್ ನ ರಿಯಾಲಿಟಿ ಅಥವಾ ವಾಸ್ತವಕ್ಕೆ ಮಾಡ್ಬೇಕಾಗಿದ್ರೆ ಸೊ ಈ ರೀತಿಯ ಆರ್ಗನೈಸೇಷನ್ ಅಥವಾ ಈ ಒಂದು ಕಾನ್ಫರೆನ್ಸ್ ನ ಮುಖಾಂತರ ಚರ್ಚೆಗಳನ್ನ ಮಾಡ್ಲಾಗುತ್ತೆ. ಹಾಗಿದ್ರೆ ಈ ಒಂದು ಆರ್ಗನೈಸೇಷನ್ ಅಥವಾ ಈ ಒಂದು ಕಾನ್ಫರೆನ್ಸ್ ಏನಾಗಿರುತ್ತೆ ಸೊ ಅದರ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ಥಿಂಕ್ ಗ್ಲೋಬಲ್, ಕೊಲಾಬರೇಟ್ ರೀಜನಲ್ ಅಂಡ್ ಅಕಂಪ್ಲಿಷ್ ಲೋಕಲ್. ಅಂದ್ರೆ ಜಾಗತಿಕವಾಗಿ ಯೋಚಿಸಿ, ಪ್ರಾದೇಶಿಕವಾಗಿ ಸಹಕರಿಸಿ ಮತ್ತು ಸ್ಥಳೀಯವಾಗಿ ಅದನ್ನು ಸಾಧಿಸಿ ಎಂದು ಕರೀತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಈ ಒಂದು ಕಾನ್ಫರೆನ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕ್ಯಾನ್ಸೋ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ಕ್ಯಾನ್ಸೋ ಅಂತಕ್ಕಂಥದ್ದು ಗ್ಲೋಬಲ್ ವಾಯ್ಸ್ ಆಫ್ ದಿ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ. ಅಂದ್ರೆ ಈ ಒಂದು ಏರ್ ಟ್ರಾಫಿಕ್ ಅಂದ್ರೆ ಗಾಳಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ಟ್ರಾಫಿಕ್ ಏನಿರುತ್ತೆ ಸೊ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಉದ್ಯಮ ಏನಿರುತ್ತೆ ಅದರ ಧ್ವನಿಯನ್ನ ಎತ್ತತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಅಂದ್ರೆ ಅದರ ಕುಂದುಕೊರತೆಗಳಾಗಿರ್ಬೋದು, ಪಾಸಿಟಿವ್ಸ್ ಆಗಿರ್ಬೋದು, ನೆಗೆಟಿವ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ವೇದಿಕೆ ಇದಾಗಿರುತ್ತೆ. ಸೊ ಇದನ್ನ ನಾವು ಕ್ಯಾನ್ಸೋ ಅಂತ ಕರಿತೇವೆ. Its members support over 90% of the world's air traffic. ಅಂದ್ರೆ ಈ ಒಂದು ಏರ್ ಟ್ರಾಫಿಕ್ ಏನಿರುತ್ತೆ ಅದರಲ್ಲಿ ವಿಶ್ವದ 90% ರಷ್ಟು ವಾಯು ಸಂಚಾರವನ್ನ ಬೆಂಬಲ ಮಾಡ್ತಕ್ಕಂಥ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ಇನ್ಕ್ಲೂಡ್ ಏರ್ ನ್ಯಾವಿಗೇಷನ್ ಸರ್ವಿಸ್ ಪ್ರೊವೈಡರ್ಸ್. ಅದ್ರ ಜೊತೆಗೆ ಈ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಏರೋಪ್ಲೇನ್ಸ್ ಮೂವ್ ಆಗ್ಬೇಕಾದ್ರೆ ಅದಕ್ಕೊಂದು ನ್ಯಾವಿಗೇಷನ್ ಸಿಸ್ಟಮ್ ಬೇಕಾಗಿರುತ್ತೆ. ಆ ರೀತಿಯ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ನೀಡ್ತಕ್ಕಂಥ ಒಂದು ಪೂರೈಕೆದಾರ ಯೂನಿಟ್ ಅನ್ನ ನಾವು ಕ್ಯಾನ್ಸೋ ಅಂತ ಕರಿತೇವೆ. ಹಾಗಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇದನ್ನ ನಾವು ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರ ಅಂತ ಕರಿತೇವೆ. ಸೊ ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಾವಿಷನ್ ಆಫ್ ಏರ್ ನ್ಯಾವಿಗೇಷನ್ ಸರ್ವಿಸ್ ಓವರ್ ದಿ ಇಂಡಿಯನ್ ಕಾಂಟಿನೆಂಟ್. ಅಂದ್ರೆ ಭಾರತ ದೇಶದ ಭೂಖಂಡ ಏನಿರುತ್ತೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ವಾಯು ಪ್ರದೇಶದ ಮೇಲೆ ಏರ್ ನ್ಯಾವಿಗೇಷನ್ ಸೇವೆಗಳನ್ನ ಒದಗಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಅಂದ್ರೆ ನಾಟ್ ಓನ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಅದ್ರ ಜೊತೆಗೆ ಈ ಒಂದು ಓಷಿಯಾನಿಕ್ ಏರ್ ಸ್ಪೇಸ್ ಅಂತ ನಾವೇನ್ ಕರಿತೇವೆ ಸೊ ಅದರ ಮೇಲೆ ಕೂಡ ಒಂದು ನ್ಯಾವಿಗೇಷನ್ ಸೇವೆಗಳನ್ನ ಒದಗಿಸ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಸೊ ಇದನ್ನ ಭಾರತಕ್ಕೆ ಡೆಲಿಗೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಐಸಿಎಒ ಅಂದ್ರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೇವೆ. ಸೊ ಇವರು ಭಾರತಕ್ಕೆ ಡೆಲಿಗೇಟ್ ಮಾಡಿರ್ತಕ್ಕಂಥ ಒಂದು ಸರ್ವಿಸ್ ಅನ್ನ ನಾವು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಸೊ ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇಟ್ ಆಲ್ಸೋ ಫಂಕ್ಷನ್ಸ್ ಆಸ್ ದಿ ಮೇಜರ್ ಏರ್ಪೋರ್ಟ್ ಆಪರೇಟರ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ವಿಮಾನ ನಿಲ್ದಾಣಗಳೇನಿರುತ್ತೆ ಸೊ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯಗಳನ್ನ ಕೂಡ ಇದು ನಿರ್ವಹಿಸುತ್ತದೆ. ಸೊ ಇದು ಪ್ರಮುಖವಾಗಿ 133 ಏರ್ಪೋರ್ಟ್ ಗಳನ್ನ ಮ್ಯಾನೇಜ್ ಮಾಡುತ್ತೆ. ಸೊ ದಿಸ್ ಇಸ್ ಬೋತ್ ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್. ಅಂದ್ರೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಐ ಮೀನ್ ಟು ಸೇ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರ್ಬೋದು. ಸೊ ಎಲ್ಲ ರೀತಿಯ ಒಟ್ಟು 133 ವಿಮಾನ ನಿಲ್ದಾಣಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಟ್ರ್ಯಾಕ್ ಏಷ್ಯಾ ಕಪ್ 2022. ಸೊ ಈ ಒಂದು ಟ್ರ್ಯಾಕ್ ಏಷ್ಯಾ ಕಪ್ 2022 ಸೊ ಎಲ್ಲಿ ನಡೀತಾ ಇದೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಆಗಿದೆ ಅಂದ್ರೆ ಸೊ ಇದು ಕೇರಳದಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೈಕ್ಲಿಂಗ್ ಇವೆಂಟ್ಸ್. ಅಂದ್ರೆ ಇದು ಈ ಒಂದು ಸೈಕ್ಲಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಬೃಹತ್ ಆಗಿರ್ತಕ್ಕಂಥ ಇವೆಂಟ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದು ಕೇರಳದಲ್ಲಿ ಆಯೋಜನೆ ಆಗಿರುತ್ತೆ. ಸೊ ಅರೌಂಡ್ 200 cyclists from 25 countries in Asia. ಸೊ ಏಷ್ಯಾದಲ್ಲಿರ್ತಕ್ಕಂಥ 25 ದೇಶಗಳಿಂದ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ದೇರ್ ವಿಲ್ ಬಿ ಸೆಲೆಕ್ಷನ್ ಆಫ್ ಏಷ್ಯನ್ ಕಂಟ್ರೀಸ್ ಫಾರ್ 2024 ಪ್ಯಾರಿಸ್ ಒಲಿಂಪಿಕ್ಸ್. ಅಂದ್ರೆ 2024ರಲ್ಲಿ
ಪ್ಯಾರಿಸ್ ಒಲಿಂಪಿಕ್ಸ್ ಏನ್ ನಡೆಯುತ್ತೆ, ಸೊ ಅದರಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಇಲ್ಲಿ ವಿನ್ ಆಗೋರನ್ನ ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಸೆಲೆಕ್ಟ್ ಮಾಡ್ತಕ್ಕಂತ ಒಂದು ಪ್ರಾಸೆಸ್ ಕೂಡ ಇಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾದ ಏಷ್ಯನ್ ಕಂಟ್ರೀಸ್ ಯಾವ್ದು ಅಂತ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ವಾಚ್ ದ ವಿಡಿಯೋ ಅಂಡ್ ಗೋ ಟು ದಿ ಇನ್ಫಾರ್ಮೇಶನ್. ಸೊ ಈ ಒಂದು ಇವೆಂಟ್ ಏನಿರುತ್ತೆ, ಸೊ ದಿಸ್ ಇಸ್ ಅ ಫ್ಲಾಗ್ಶಿಪ್ ಇವೆಂಟ್ ಆಫ್ ದಿ ಏಷ್ಯನ್ ಸೈಕ್ಲಿಂಗ್ ಫೆಡರೇಷನ್. ಸೊ ಈ ಒಂದು ಏಷ್ಯನ್ ಸೈಕ್ಲಿಂಗ್ ಒಕ್ಕೂಟ ಏನಿರುತ್ತೆ, ಸೊ ಅದರ ಪ್ರಮುಖವಾದ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಸುಗಮವಾಗಿ ಏರ್ಪಡಿಸಲಿಕ್ಕೆ ಕೇರಳದಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡಿರ್ತಾರೆ, ಒಂದು ಸಮಿತಿಯನ್ನ ಕೂಡ ಮಾಡಿರ್ತಾರೆ. ಆ ಸಮಿತಿಯ ಮುಖ್ಯಸ್ಥರು ಕೇರಳದ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಆಗಿರ್ತಾರೆ. So with this we have come to the 7th article. This is about Garuda Aerospace Science MOU with IISc ಬೆಂಗಳೂರು. ಸೊ ಈ ಗರುಡ ಏರೋಸ್ಪೇಸ್ ಏನಿದೆ, ಸೊ ಈ ಒಂದು ಗರುಡ ಸ್ಪೇಸ್ ಎಂದು ಕರೀತಕ್ಕಂತ ಒಂದು ಯೂನಿಟ್ ಏನಿದೆ, ಇದು ಚೆನ್ನೈಗೆ ಸೇರಿರ್ತಕ್ಕಂತ ಒಂದು ಸ್ಟಾರ್ಟ್ಅಪ್ ಆಗಿರುತ್ತೆ. ಸೊ ಈ ಒಂದು ಸ್ಟಾರ್ಟ್ಅಪ್ ಇವಾಗ ಬೆಂಗಳೂರಿನ IISc ನೊಂದಿಗೆ ಒಂದು MOU ಗೆ ಸಹಿ ಮಾಡ್ಕೊಂಡಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಗರುಡ ಏರೋಸ್ಪೇಸ್, ದಿಸ್ ಇಸ್ ಅ ಚೆನ್ನೈ ಬೇಸ್ಡ್ ಡ್ರೋನ್ ಸ್ಟಾರ್ಟ್ಅಪ್ ಆಗಿರುತ್ತೆ. ಅಂದ್ರೆ ಚೆನ್ನೈ ಮೂಲದ ಡ್ರೋನ್ ಗಳನ್ನ ಉತ್ಪಾದನೆ ಮಾಡ್ತಕ್ಕಂತ ಒಂದು ಸ್ಟಾರ್ಟ್ಅಪ್ ಆಗಿರುತ್ತೆ. ಸೊ ಇದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಸೊ ಅದ್ರ ಜೊತೆಗೆ ಒಂದು MOU ಗೆ ಸಹಿ ಹಾಕಿರುತ್ತೆ. ಸೊ ಈ MOU ನ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಮಾನವರಹಿತ ವೈಮಾನಿಕ ವಾಹನಗಳು ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ಒಂದು ಕೊಲಾಬರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಸಂಶೋಧನೆಗೆ ಸಹಕಾರವನ್ನ ನೀಡಲಿಕ್ಕೆ IISc ಜೊತೆಗೆ ಗರುಡ ಏರೋಸ್ಪೇಸ್ ನವರು ಒಂದು ತಿರುವಳಿ ಪತ್ರಕ್ಕೆ ಸಹಿ ಹಾಕಿರ್ತಾರೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದ್ರೆ IISc ಅಲ್ಲಿ ಬರ್ತಕ್ಕಂತ ಈ ಒಂದು ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗ ಏನಿದೆ, ಸೊ ಈ ಒಂದು ವಿಭಾಗ ಈ ಒಂದು ಕೊಲಾಬರೇಷನ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಈ ಒಂದು ಕೊಲಾಬರೇಷನ್ ಅಲ್ಲಿ ಅವರು ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ವಿಷಯ ಏನು ಅಂದ್ರೆ, ಟು ಡೆವಲಪ್ ನ್ಯೂ ಟೆಕ್ನಾಲಜೀಸ್ ಅಂದ್ರೆ ಹೊಸ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ, ಸರ್ವಿವಲೆನ್ಸ್ ಅಪ್ಲಿಕೇಶನ್ ಯೂಸಿಂಗ್ ಡ್ರೋನ್ಸ್ ಅಂದ್ರೆ ಡ್ರೋನ್ ಗಳನ್ನ ಬಳಸ್ಕೊಂಡು ಕಣ್ಗಾವಲು ಮಾಡ್ತಕ್ಕಂಥ ಒಂದು ಆಪರೇಷನ್ಸ್ ಏನಿರುತ್ತೆ, ಈ ಒಂದು ಆಪರೇಷನ್ಸ್ ನಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಸಂಶೋಧನೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು MOU ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಈ ರೀತಿಯ ಟೆಕ್ನಾಲಜಿಗಳು ನಮ್ಗೆ ಪ್ರಮುಖವಾಗಿ ಸರ್ಕಾರಕ್ಕೆ, ಇವನ್ ಫಾರ್ಮರ್ಸ್ ರೈತರಿಗೆ ಅನುಕೂಲ ಆಗ್ತಕ್ಕಂತ ಕೆಲವೊಂದು ಪ್ರಯೋಜನಕಾರಿ ವಿಷಯಗಳನ್ನ ಇವರು ಡೆವಲಪ್ ಮಾಡಬಹುದಾಗಿರುತ್ತೆ. IISc ವಿಲ್ ಪ್ರೊವೈಡ್ ಅ ಸೆಂಟ್ರಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಫಾರ್ ದಿ ಸ್ಟೋರೇಜ್ ಆಫ್ ದಿ ಡೇಟಾ. ಸೊ ಈ ಒಂದು ಸಂಶೋಧನೆಯಲ್ಲಿ ಬರ್ತಕ್ಕಂತ ಒಂದು ದತ್ತಾಂಶ ಏನಿರುತ್ತೆ, ಸೊ ಅದರ ಸಂಗ್ರಹಣೆಗಾಗಿ IISc ವತಿಯಿಂದ ಕ್ಲೌಡ್ ಪ್ಲಾಟ್ಫಾರ್ಮ್ ಅನ್ನ ಗರುಡ ಏರೋಸ್ಪೇಸ್ ಗೆ ಒದಗಿಸಲಾಗುತ್ತೆ. ಸೊ ಇದೇ ರೀತಿ ಕಳೆದ ತಿಂಗಳು ಕೂಡ ಯಾರು ಅಂದ್ರೆ ಈ ಗರುಡ ಏರೋಸ್ಪೇಸ್ ಏನಿರುತ್ತೆ, ಸೊ ಇವರು ಇನ್ನೊಂದು ಒಪ್ಪಂದಕ್ಕೂ ಕೂಡ ಸಹಿ ಹಾಕಿದ್ರು. ಯಾರ ಜೊತೆ ಅಂದ್ರೆ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಏನಿರುತ್ತೆ, ಅಂದ್ರೆ ಈ ಒಂದು ವಿಪತ್ತು ನಿರ್ವಹಣೆ ಅಂಗ ಏನಿರುತ್ತೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಏನಿರುತ್ತೆ, ಸೊ ಇವ್ರ ಜೊತೆ ಕೂಡ ಕಳೆದ ತಿಂಗಳು ಗರುಡ ಏರೋಸ್ಪೇಸ್ ಏನಿರುತ್ತೆ, ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು MOU ಗೆ ಸಹಿ ಹಾಕಿರ್ತಾರೆ. ಸೊ ಇವತ್ತು ನಾನು ಡಿಸ್ಕಸ್ ಮಾಡಿದ್ದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಹೊಸ ಒಪ್ಪಂದವನ್ನ ಅವರು ಸಹಿ ಹಾಕಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ಎಮರ್ಜಸ್ ಆಸ್ ಲೀಡಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟರ್ ಟು ಆಫ್ರಿಕನ್ ನೇಷನ್. ಸೊ ಭಾರತ ದೇಶವು ಈ ಒಂದು ರಕ್ಷಣಾ ಸಾಮಗ್ರಿಗಳೇನಿರ್ತವೆ, ಸೊ ಅದನ್ನ ಹೈಯೆಸ್ಟ್ ಆಗಿ ರಫ್ತು ಮಾಡ್ತಕ್ಕಂತ ರಾಷ್ಟ್ರಗಳಲ್ಲಿ ಆಫ್ರಿಕನ್ ರಾಷ್ಟ್ರಗಳಿಗೆ ಪ್ರಮುಖವಾಗಿ ರಫ್ತುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಹಾಗಿದ್ರೆ ಆಫ್ರಿಕನ್ ನ ಯಾವ ರಾಷ್ಟ್ರಗಳಿಗೆ ಇದು ಪ್ರಮುಖವಾಗಿ ರಫ್ತು ಮಾಡ್ತಾ ಇದೆ ಅಂದ್ರೆ, ಸೊ ಇಲ್ಲಿ ನಾವು ಎಂಟೈರ್ ಆಫ್ರಿಕನ್ ಕಾಂಟಿನೆಂಟ್ ನ ಅಥವಾ ಆಫ್ರಿಕಾ ಮ್ಯಾಪ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂತ ಮೊಜಾಂಬಿಕ್ ನಾನ್ ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಕಂಟ್ರಿ ಇಲ್ಲಿರುತ್ತೆ. ಅದಾದ್ಮೇಲೆ ಸೀಶೆಲ್ಸ್ ಇಲ್ಲಿರುತ್ತೆ. ಸೊ ಅದಾದ್ಮೇಲೆ ಮರಿಷಿಯಸ್. ಸೊ ಈ ಎಲ್ಲಾ ರಾಷ್ಟ್ರಗಳಿಗೆ ಭಾರತ ರಾಷ್ಟ್ರ ಹೈಯೆಸ್ಟ್ ಡಿಫೆನ್ಸ್ ಯೂನಿಟ್ಸ್ ಏನಿರುತ್ತೆ, ಸೊ ಅದನ್ನ ರಫ್ತು ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಆಸ್ ಪರ್ ದಿ ರಿಪೋರ್ಟ್ ಬೈ ಇಂಡಿಯಾ ಎಕ್ಸಿಮ್ ಬ್ಯಾಂಕ್, ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಇಂಡಿಯಾ ಎಕ್ಸಿಮ್ ಬ್ಯಾಂಕ್ ನ ವರದಿಯ ಪ್ರಕಾರ ಭಾರತ ದೇಶವು ಈ 3 ಆಫ್ರಿಕನ್ ಕಂಟ್ರೀಸ್ಗೆ, ಯಾವ್ದ್ಯಾವ್ದು ಮೆರಿಷಿಯಸ್, ಮೊಜಾಂಬಿಕ್ ಮತ್ತೆ ಸೀಶೆಲ್ಸ್ ಅಂತ ನಾವೇನ್ ಕರಿತೇವೆ, ಸೊ ಈ 3 ರಾಷ್ಟ್ರಗಳಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ರಫ್ತು ಅನ್ನ ಮಾಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. So these countries have become the major buyers of Indian arms during 2017 to 2021. ಅಂದ್ರೆ 2017ರಿಂದ 2021ರ ಅವಧಿಯಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿರ್ತಕ್ಕಂಥ ಪ್ರಮುಖವಾದ ದೇಶಗಳು ಇವಾಗಿರ್ತವೆ. ಸೊ ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ವರದಿ ಏನ್ ಬಂದಿರುತ್ತೆ, ಇದಕ್ಕೆ ಒಂದು ಟೈಟಲ್ ಅಥವಾ ಶೀರ್ಷಿಕೆ ಇರುತ್ತೆ. ಆ ಟೈಟಲ್ ಏನಂದ್ರೆ, ರೀಇನ್ವಿಗರೇಟಿಂಗ್ ಇಂಡಿಯಾಸ್ ಎಕಾನಮಿ ಎಂಗೇಜ್ಮೆಂಟ್ಸ್ ವಿತ್
ಸದರ್ನ್ ಆಫ್ರಿಕಾ ಅಂದ್ರೆ ದಕ್ಷಿಣ ಆಫ್ರಿಕಾದೊಂದಿಗೆ ಭಾರತ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನ ಪುನಶ್ಚೇತನಗೊಳಿಸುವುದು ಎಂದು ಈ ಒಂದು ರಿಪೋರ್ಟ್ಗೆ ಒಂದು ನೇಮನ್ನ ಇಟ್ಟಿರ್ತಾರೆ. So with this, we have come to the 10th article. This is about RBI Governor Shashikant Das inaugurates FIBAC 2022. ಸೊ ನಮ್ಮ ಒಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ರವರು FIBAC 2022 ಅನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು FIBAC 2022 ಏನಿದೆ, ಇದು ಲಾರ್ಜೆಸ್ಟ್ ಆನ್ಯುಯಲ್ ಬ್ಯಾಂಕಿಂಗ್ ಕಾನ್ಫರೆನ್ಸ್ ಆಫ್ ಏಷ್ಯಾ. ಸೊ ಏಷ್ಯಾದಲ್ಲಿಯೇ ಅತಿ ದೊಡ್ಡ ವಾರ್ಷಿಕ ಬ್ಯಾಂಕಿಂಗ್ ಸಮ್ಮೇಳನ ಆಗಿರುತ್ತೆ. ಸೊ ಈ ಒಂದು ಸಮ್ಮೇಳನ ಈಗ ಮುಂಬೈನಲ್ಲಿ ಇನಾಗ್ರೇಟ್ ಆಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಫೆಡರೇಷನ್ ಆಫ್ ಇಂಡಿಯಾ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಅಂದ್ರೆ FICCI ಅಂತ ನಾವೇನ್ ಕರಿತೇವೆ, ಅವ್ರ ಜೊತೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಸೊ ಇವರಿಬ್ರು ಕೂಡ ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ IBA ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಏನಿರುತ್ತೆ, ಇಟ್ ಈಸ್ ಅನ್ ಅಸೋಸಿಯೇಷನ್ ಆಫ್ ಬ್ಯಾಂಕ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಬ್ಯಾಂಕುಗಳಾಗಿರ್ಬೋದು ಅಥವಾ ಹಣಕಾಸು ಸಂಸ್ಥೆಗಳಾಗಿರ್ಬೋದು, ಈ ಒಂದು ಬ್ಯಾಂಕ್ ಮತ್ತೆ ಹಣಕಾಸು ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥ ಒಂದು ಸಂಘವನ್ನ ಇಂಡಿಯನ್ ಬ್ಯಾಂಕ್ ಆಫ್ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1946ರಲ್ಲಿ ಸ್ಥಾಪನೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಅಸೋಸಿಯೇಷನ್ ನ ಥೀಮ್ ಅಥವಾ ಈ ಒಂದು ಸಮ್ಮೇಳನದ ಒಂದು ಥೀಮ್ ಏನು ಅಂದ್ರೆ, ಹೆಲ್ಪಿಂಗ್ ಇಂಡಿಯಾ ಸ್ಟೆಪ್ ಚೇಂಜ್ ಇಟ್ಸ್ ಗ್ರೋತ್, ಹೌ ಟೆಕ್ ಎನೇಬಲ್ಡ್ ಬ್ಯಾಂಕಿಂಗ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ರಿಯಲೈಸೇಷನ್ ಆಫ್ $5 ಟ್ರಿಲಿಯನ್ ಎಕಾನಮಿ ಗೋಲ್. ಸೊ ನಮ್ಮ ಒಂದು ಗೋಲ್ ಏನಿದೆ ಅಂದ್ರೆ $5 ಟ್ರಿಲಿಯನ್ ಎಕಾನಮಿ ಅಥವಾ ಆರ್ಥಿಕ ಗುರಿ ಏನಿದೆ, ಸೊ ಆ ಒಂದು ಸಾಕ್ಷಾತ್ಕಾರಕ್ಕೆ ಹೇಗೆ ಕೊಡುಗೆ ನೀಡುತ್ತದೆ ಯಾವುದು ತಂತ್ರಜ್ಞಾನ. ಸೊ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಥೀಮ್ ಅನ್ನ ಸೊ ಈ ಒಂದು ಸಮ್ಮೇಳನದಲ್ಲಿ ಇಟ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪ್ಪೆಟ್ಸ್. ಸೊ ಅರುಣಾಚಲ್ ಪ್ರದೇಶ್ ಹೊಲಂಗಿ ಏರ್ಪೋರ್ಟ್ ರೀನೇಮ್ಡ್ ಆಸ್ ಡೋನ್ಹಿ ಪೋಲೋ ಏರ್ಪೋರ್ಟ್. ಸೊ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಹೋಲಂಗಿ ವಿಮಾನ ನಿಲ್ದಾಣ ಏನಿದೆ, ಸೊ ಇದಕ್ಕೆ ಮರುನಾಮಕರಣ ಮಾಡಿ ಧೋನಿ ಪೋಲೋ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಮಾಡಿರ್ತಾರೆ. ಸೊ ಗಿರಿಧರ್ ಅರ್ಮನ್ has assumed charge as the defense secretary. ಸೊ ನಮ್ಮ ಒಂದು ಡಿಫೆನ್ಸ್ ರಕ್ಷಣಾ ಕಾರ್ಯದರ್ಶಿಯಾಗಿ ಗಿರಿಧರ್ ಅರ್ಮನ್ ರವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. French author René Naba has released a latest book, Nuclearization of Asia. ಸೊ ಈ ಒಂದು Nuclearization of Asia ಎಂದು ಟೈಟಲ್ ಇರ್ತಕ್ಕಂಥ ಒಂದು ಪುಸ್ತಕವನ್ನ ಫ್ರೆಂಚ್ ಲೇಖಕರಾಗಿರ್ತಕ್ಕಂಥ ರೇನೆ ಬಾಬರ್ ಅವರು ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ನ್ಯಾಷನಲ್ ಟ್ರೈಬಲ್ ಡ್ಯಾನ್ಸ್ ಫೆಸ್ಟಿವಲ್ ಕಮೆನ್ಸ್ಡ್ ಇನ್ ರಾಯ್ಪುರ್, ಛತ್ತೀಸ್ಗಢ. ಸೊ ರಾಷ್ಟ್ರೀಯ ಬುಡಕಟ್ಟು ನೃತ್ಯ ಉತ್ಸವ ಅಂತ ನಾವೇನ್ ಕರಿತೇವೆ, ಸೊ ಇದು ಪ್ರತಿ ವರ್ಷ ನಡೆಯುತ್ತೆ. ಈ ವರ್ಷ ಇದು ಛತ್ತೀಸ್ಗಢದ ರಾಯ್ಪುರ್ ನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಈ ಒಂದು ಡ್ಯಾನ್ಸ್ ಫೆಸ್ಟಿವಲ್ ಏನಿರುತ್ತೆ, ಸೊ ಇದರಲ್ಲಿ ಬರೀ ಭಾರತೀಯ ಟ್ರೈಬ್ಸ್ ಮಾತ್ರ ಅಲ್ಲದೆ ಪಕ್ಕದ ರಾಷ್ಟ್ರಗಳಾಗಿರ್ತಕ್ಕಂಥ ಅಥವಾ ಬೇರೆ ಬೇರೆ ರಾಷ್ಟ್ರಗಳಾಗಿರ್ತಕ್ಕಂಥ ಕೆಲವೊಂದು ರಷ್ಯಾ ಆಗಿರ್ಬೋದು, ಇಂಡೋನೇಷಿಯಾ, ಮಾಲ್ಡೀವ್ಸ್, ಇಲ್ಲಿಂದ ಅನೇಕ ಒಂದು ನೃತ್ಯಗಾರರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 293. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading. Be safe. Thank you very much for watching this.